ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ 2025-26ನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮೂಲಕ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ SC ಮತ್ತು ST ಹಾಗೂ ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ IAS ಮತ್ತು KS ಈ ಒಂದು ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಗೆ ಅಂದರೆ ಪ್ರೀ ಕೋಚಿಂಗ್ ಕೊಡುವ ಒಂದು ಸಂಬಂಧ ಅವರ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ತಾವುಗಳು ಈ ಒಂದು IAS ಮತ್ತು KS ಈ ಒಂದು ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಯ ಅವಧಿ, ಶಿಕ್ಷಣ, ಒಂದು ವಿದ್ಯಾರ್ಥಿಯನ್ನು ಅರ್ಜಿ ಸಲ್ಲಿಸಬೇಕಾದ ವೆಬ್ಸೈಟ್ ವಿಳಾಸ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದ ಒಂದು ವಿವರಗಳನ್ನು ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಮೊದಲನೇದಾಗಿ ಹೇಳಬೇಕಂದ್ರೆ ನಿಮಗೆ ಇಲ್ಲಿ ಅರ್ಜಿ ಶುಲ್ಕ ಏನು 750 ರೂಪಾಯಿ. ಓಕೆ, ಅದು ಯಾರಿಗೆ? ಜನರಲ್, 2A, 2B, 3A, 3B. ಆಮೇಲೆ SC, ST ಪ್ರವರ್ಗ 1 ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅಂದರೆ PWD ಈ ಒಂದು ಕ್ಯಾಂಡಿಡೇಟ್ಗಳಿಗೆ ಈ ಒಂದು ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಓಕೆ, ಸೊ ಇಲ್ಲಿ ತರಬೇತಿಯ ಅವಧಿ ಏನಪ್ಪ, ಒಟ್ಟು 10 ತಿಂಗಳಿರ್ತದೆ. ಇದರಲ್ಲಿ IAS, KS ಪ್ರಿಲಿಮ್ಸ್ಗೆ 5 ಮಂತು, ಪ್ರಿಲಿಮ್ಸ್ ಸಂಬಂಧ 5 ತಿಂಗಳು. ಆಮೇಲೆ ಮೇನ್ಸ್ ಮತ್ತು ಇಂಟರ್ವ್ಯೂಗೆ ಕೂಡಿ 5 ತಿಂಗಳು ಇರುತ್ತೆ. ಹೀಗೆ ಟೋಟಲ್ 10 ಮಂತ್ ಇರುತ್ತೆ. ಬಟ್ ಇದು ಎಲ್ಲರಿಗೂ 10 ಮಂತ್ ಇರಲ್ಲ. ಯಾಕೆ? ದೋಸ್ ಹೂ ಹ್ಯಾವ್ ಕ್ವಾಲಿಫೈಡ್ ಇನ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಆರ್ ಎಲಿಜಿಬಲ್ ಫಾರ್ ಮೇನ್ಸ್ ಕೋಚಿಂಗ್. ಆ ಒಂದು ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಯಾರು ಒಂದು ಮೇನ್ಸ್ ಎಕ್ಸಾಮ್ಗೆ ಕ್ವಾಲಿಫೈ ಆಗ್ತೀರಾ ಅವರು ಈ ಮೇನ್ಸ್ ಟ್ರೈನಿಂಗ್ ಮಾತ್ರ ಪಡೆದುಕೊಳ್ಳಲು ಅರ್ಹರು. ಇಲ್ಲಿ ವಯೋಮಿತಿ ಬಂದುಬಿಟ್ಟು 21ರಿಂದ 37 ವರ್ಷ ಇರುತ್ತೆ. ಆಮೇಲೆ ಇಲ್ಲಿ ಈ ಒಂದು ಕೋರ್ಸಲ್ಲಿ ಏನೇನು ಬರುತ್ತಾ ನೋಡಿ, UPSC ಮತ್ತು KPSC ಈ ಕ್ರಮವಾಗಿ ಪ್ರತಿ ವರ್ಷ ಈ UPSC ಅಂದರೂ ಇಯರ್ಲಿ IAS, IFS, IPS, IRS ಹೀಗೆ ಮೊದಲಾದ ಒಂದು 23 ವಿವಿಧ ಸೇವೆಗಳ ಒಂದು ಹುದ್ದೆಗಳನ್ನು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತದೆ. ಮತ್ತು KPSCಯಿಂದ KS ಹುದ್ದೆಗಳ ಒಂದು ನೇಮಕಾತಿಗೆ ಈ ಒಂದು ನಡೆಸುವ ಪರೀಕ್ಷೆಗಳ ಒಂದು ಸಿದ್ಧತೆಗೆ ಇಲ್ಲಿ ತರಬೇತಿಯನ್ನು ನೀಡಬೇಕಾಗಿರ್ತದೆ. ಓಕೆನಾ? ಸೊ ಈ ಒಂದು ಸದರಿ ತರಬೇತಿಗೆ ಈ ಒಂದು ಕೋಚಿಂಗ್ಗೆ ಪದವಿ ಪರೀಕ್ಷೆಯಲ್ಲಿ ಈಗ ಆಲ್ರೆಡಿ ಪಾಸ್ ಆದಂಥ ಕ್ಯಾಂಡಿಡೇಟು ಮತ್ತು ಲಾಸ್ಟ್ ಸೆಮಿಸ್ಟರ್ನಲ್ಲಿ ಇನ್ನೂ ಅಧ್ಯಯನ ಮಾಡುತ್ತಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ಆಯ್ಕೆ ಪ್ರಕ್ರಿಯೆಯ ಹಂತದಲ್ಲಿ ಈ ಒಂದು ನಿಮ್ಮದು ಡಿಗ್ರಿ ಅಥವಾ ಪದವಿ ಮುಕ್ತಾಯವಾಗಿರಬೇಕು. ಇದರ ಬಗ್ಗೆ ಅಧಿಕೃತ ದಾಖಲೆಗಳನ್ನು ನೀವು ಸಲ್ಲಿಸಬೇಕಾಗ್ತದೆ. ಇಲ್ಲಿ ಈ ಒಂದು ಸಾಮಾನ್ಯ ಅರ್ಹತೆ ಏನೇನು? ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು, ಕಡ್ಡಾಯ ಕಲ್ಯಾಣ ಕರ್ನಾಟಕದ ಈ ಒಂದು ಭಾಗದ ಅಭ್ಯರ್ಥಿಯಾಗಿರಬೇಕು, 371J ಪ್ರಮಾಣ ಪತ್ರ ಅಂದರೆ ಈ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಈ ಒಂದು ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಆಮೇಲೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಒಂದು ನಿಗದಿತ ನಮೂನೆಯಲ್ಲಿ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಮತ್ತು PWD ಇದ್ದವರು ಅವ್ರದ್ದು ಸೆಪ್ರೇಟ್ ಅವ್ರದ್ದು ಸರ್ಟಿಫಿಕೇಟನ್ನು ಹೊಂದಿರಬೇಕು. ಅದೇ ರೀತಿ ವಿದ್ಯಾರ್ಥಿ ನಿಲಯ, ಕ್ರೈಸ್ತ ವಿದ್ಯಾರ್ಥಿ ನಿಲಯ, ಸಫಾಯಿ ಕರ್ಮಚಾರಿ ಈ ಒಂದು ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಅವರ ಒಂದು ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಪಡಿಬೇಕು. ಮತ್ತು ಇಲ್ಲಿ ವಾರ್ಷಿಕ ಆದಾಯ, ಆ ಒಂದು ಅಭ್ಯರ್ಥಿಗಳ ವಾರ್ಷಿಕ ಆದಾಯ 5 ಲಕ್ಷಕ್ಕೆ ಮೀರಬಾರ್ದು. ಆಯ್ಕೆಯ ವಿಧಾನ ಹೇಗೆ? ಈ ಒಂದು ಅಭ್ಯರ್ಥಿಗಳಿಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಇಲ್ಲಿ ಗಳಿಸಿದ ಒಂದು ಅಂಕಗಳ ಆಧಾರದ ಮೇಲೆ ಅವರನ್ನು ಆಯ್ಕೆ ಮಾಡಲಾಗ್ತದೆ. ಈ ಒಂದು ಅಂಕಗಳ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆ ಒಂದು ತರಬೇತಿ ಸಂಸ್ಥೆಗೆ ನಿಯೋಜಿಸಲಾಗ್ತದೆ. ಮತ್ತು ಪ್ರವೇಶ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಾಗ್ತದೆ. ಅಂದರೆ ಪ್ರತಿ ವರ್ಷ ಈ KEA ಕಂಡಕ್ಟ್ ಮಾಡ್ತದೆ. ಇಲ್ಲಿ ನಿಮ್ಮದು ಶಿಷ್ಯ ವೇತನ ನೋಡಿ, ಶಿಷ್ಯ ವೇತನದ ಬಗ್ಗೆ ಬಯೋಮೆಟ್ರಿಕ್ ಶಿಷ್ಯ ವೇತನವನ್ನು ಪ್ರತಿ ತಿಂಗಳು
ತರಬೇತಿ ಕೇಂದ್ರ ಸಂಸ್ಥೆಯವರು ಸಲ್ಲಿಸುವ ಹಾಜರಾತಿಯ ಅನ್ವಯ ನಿಮಗೆ ಪಾವತಿಸಲಾಗುವುದು. ಆದರೆ ತರಬೇತಿ ಅವಧಿಯಲ್ಲಿ ಯಾವುದೇ ವಸತಿ ಸೌಲಭ್ಯವನ್ನು ನೀಡಲಾಗುವುದಿಲ್ಲ. ಅಂದರೆ ನಿಮಗೆ ಇರಲಿಕ್ಕೆ ಏನು ಕೊಡೋದಿಲ್ಲ, ಬಟ್ ನಿಮಗೆ ಈ ಒಂದು ಸ್ಟೈಫಂಡ್ ಇರುತ್ತೆ. ಓಕೆ, ಈ ಒಂದು ತರಬೇತಿ ಪ್ರವೇಶ ಪರೀಕ್ಷೆಗೆ ಅಭ್ಯರ್ಥಿಗಳ ಆಯ್ಕೆ ಸಂಖ್ಯೆ ಎಷ್ಟು? IAS 100 ಅಭ್ಯರ್ಥಿಗಳು, KS 400 ಅಭ್ಯರ್ಥಿಗಳು. ಓಕೆ, ಸೊ ಇದರಲ್ಲಿ ಸ್ಥಾನ ಹಂಚಿಕೆ SC ST ದವರಿಗೆ ಮತ್ತು ಈ ಒಂದು ಒಳ ಮೀಸಲಾತಿ ಮತ್ತು ವಿಶೇಷ ಮೀಸಲಾತಿ ವಿವರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಅದರಲ್ಲಿ ವಿಶೇಷ ಚೇತನ, ಹಾಸ್ಟೆಲ್ ವಿದ್ಯಾರ್ಥಿಗಳು ನೋಡಿ. ವಿಶೇಷ ಚೇತನ ಎಷ್ಟು? 4%, ಹಾಸ್ಟೆಲ್ ವಿದ್ಯಾರ್ಥಿ 10%, ಮತ್ತು ವಸತಿ ಶಾಲೆಯ ಅಭ್ಯರ್ಥಿಗಳು 10%, ಮಹಿಳಾ ಅಭ್ಯರ್ಥಿಗಳು 33%, ಮತ್ತು ಸಫಾಯಿ ಕರ್ಮಚಾರಿ ಈ ಒಂದು ಸಮುದಾಯದ ಮಕ್ಕಳು 5%. ಓಕೆನಾ. ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ 8/5 ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆಮೇಲೆ ಕೊನೆಯ ದಿನಾಂಕ 19/5. ಇನ್ನೇನು 7ರಿಂದ 8 ದಿವಸಗಳ ಒಂದು ಕಾಲಾವಕಾಶ ಐತೆ ನಿಮ್ಗೆ. ಯಾಕೆ? ಎಕ್ಸಾಮ ಇದೇ ತಿಂಗಳ 31ನೇ ತಾರೀಕು ಶನಿವಾರ ದಿನದಂದು ಮಧ್ಯಾಹ್ನ 2:30ರಿಂದ 4:30 ಗಂಟೆಗೆ ಇರ್ತದೆ. ಓಕೆ, ಒಟ್ಟು ಪ್ರಶ್ನೆಗಳು 100 ಇರ್ತವೆ, ಒಟ್ಟು ಅಂಕಗಳು 100. ಈ ಒಂದು ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮವನ್ನು ಈ ಅಧಿಸೂಚನೆಯೊಂದಿಗೆ ಪ್ರಕಟಿಸಲಾಗಿದೆ. ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ, ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುವುದಿಲ್ಲ. ಐ ಹೋಪ್ ನಿಮಗೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅನ್ಕೋತೀನಿ. ಆಮೇಲೆ ಇನ್ನೊಂದು ವಿಶೇಷತೆ, ಈ ಒಂದು KEA ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ನೀಡಲಾಗುವ ಮಾಹಿತಿಯು ಅಧಿಕೃತ ಮತ್ತು ಅಂತಿಮವಾಗಿರ್ತದೆ. ಈಗಾಗಲೇ UPSC or KPSC, IAS or KS ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಲಾಖೆಯಿಂದ ಈಗಾಗಲೇ ತರಬೇತಿ ಪಡೆದ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸಲು ಅವರು ಅರ್ಹತೆಯನ್ನು ಪಡೆಯುವುದಿಲ್ಲ ಅಥವಾ ಅರ್ಹರಿರುವುದಿಲ್ಲ. ಮತ್ತು KS, SSC, RRB, ಬ್ಯಾಂಕಿಂಗ್, ಗ್ರೂಪ್ C ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಲಾಖೆಯಿಂದ ತರಬೇತಿ ಪಡೆದ ಅಭ್ಯರ್ಥಿಗಳು ಈ ಒಂದು ತರಬೇತಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಿರ್ತಾರೆ. ತಿಳಿತಾ? ಸೊ ಈಗ ಆಲ್ರೆಡಿ ಈ ಒಂದು ಅಪ್ಲಿಕೇಶನನ್ನು ಕರೆದಿದ್ದಾರೆ. ಸೊ ಈ ಒಂದು IAS KS ಕೋಚಿಂಗ್ ತೊಗೊಂಡಿರ್ತೀರಿ, ಅವರು ಪುನಃ ಅಪ್ಲೈ ಮಾಡೋಂಗಿಲ್ಲ. ಬಟ್ ಈ ಒಂದು ತರಬೇತಿ ಪಡೆದ ಅಭ್ಯರ್ಥಿಗಳು ಏನಪ್ಪ ಪಡಿಬೋದು. ಮತ್ತು ಪರೀಕ್ಷೆ ಕೇಂದ್ರಗಳಲ್ಲಿರ್ತವೆ ಕಲಬುರಗಿ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ. ಓಕೆನಾ. ಸೊ ನೆಕ್ಸ್ಟ್ ಮುಂದಿನ ಒಂದು ಎಲ್ಲ ಒಂದು ಮಾಹಿತಿಯನ್ನು ನಾನು ಮುಂದಿನ ಒಂದು ಸೆಷನಲ್ಲಿ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ಒಂದು ಅರ್ಜಿಯನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ನಿಮ್ಗೆ ಆ ಒಂದು ಪ್ರೊಸೆಸ್ ಸ್ಟೆಪ್ ಬೈ ಸ್ಟೆಪ್ ಬೇಕಾಗಿತ್ತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆ ಒಂದು ವಿಡಿಯೋನ ಕೂಡ ಮಾಡ್ತೇನೆ. ಧನ್ಯವಾದಗಳು.